ರಾಜ್ಯಕ್ಕೆ ಮೇ 26ಕ್ಕೆ ಮುಂಗಾರು ಪ್ರವೇಶ. ವಾಡಿಕೆಗಿಂತ 6 ದಿನ ಮೊದಲೇ ಮುಂಗಾರು ಪ್ರವೇಶ ಆಗಿದೆ. ಕೇರಳಂ ರಾಜ್ಯಕ್ಕೆ ಮೇ 26ಕ್ಕೆ ಮುಂಗಾರು ಪ್ರವೇಶ. ವಾಡಿಕೆಗಿಂತ 6 ದಿನ ಮೊದಲೇ ಮುಂಗಾರು ಪ್ರವೇಶ. ಜೂನ್ 1ರ ಬದಲು 6 ದಿನ ಮೊದಲೇ ಮುಂಗಾರು ಎಂಟ್ರಿ ಕೊಟ್ಟಿದೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಈ ಬಾರಿ ಮುಂಗಾರು ಮಳೆ ದುರ್ಬಲ ಆಗುವ ಸಾಧ್ಯತೆ ಇದೆ. 2026ರಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ ಇದೆ. 24 ಗಂಟೆಯಲ್ಲಿ ಬಂಗಾಳದ ಗಡಿ ತಲುಪುವ ಮುಂಗಾರು, ಅಂಡಮಾನ ಲಕ್ಷದ್ವೀಪದ ಕಡೆ ಸಾಗುವ ಮುಂಗಾರು ಮಳೆ. ಇನ್ನು ಕೇರಳಂ ರಾಜ್ಯಕ್ಕೆ ಮೇ 26ಕ್ಕೆ ಒಂದು ಮುಂಗಾರು ಪ್ರವೇಶ ಆಗಲಿದೆ. ವಾಡಿಕೆಗಿಂತ 6 ದಿನ ಮೊದಲೇ ಮುಂಗಾರು ಪ್ರವೇಶ ಆಗಲಿದೆ. ಇನ್ನು ವಾಡಿಕೆ ಅಂತಂದರೆ ಜೂನ್ 1 ಅಂದರೆ ಜೂನಲ್ಲಿ ಈ ಒಂದು ಮುಂಗಾರು ಪ್ರವೇಶ ಆಗೋದು ಮೊದಲಿನಿಂದಲಿರುವಂತಹ ವಾಡಿಕೆ. ಆದರೆ ಈಗ ವಾಡಿಕೆಗಿಂತ 6 ದಿನ ಮೊದಲೇ ಒಂದು ಮುಂಗಾರು ಪ್ರವೇಶ ಆಗಲಿದೆ. ಭಾರತೀಯ ಹವಾಮಾನ ಇಲಾಖೆ ಈ ಒಂದು ಮುನ್ಸೂಚನೆಯನ್ನು ಕೂಡ ನೀಡಿದೆ. 2026ರಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗುವ ಸಾಧ್ಯತೆ ಕೂಡ ಇದೆ. ಅಂದರೆ ಈ ಬಾರಿ ಮುಂಗಾರು ಮಳೆ ಏನಿದೆ ಸ್ವಲ್ಪ ದುರ್ಬಲ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು 24 ಗಂಟೆಯಲ್ಲಿ ಬಂಗಾಳದ ಗಡಿಯನ್ನು ಕೂಡ ಮುಂಗಾರು ತಲುಪಲಿದೆ. ಅಂಡಮಾನ ಲಕ್ಷದ್ವೀಪದ ಕಡೆ ಈ ಒಂದು ಮುಂಗಾರು ಮಳೆ ಸಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ನೀಡಿದೆ.